ಶಾಲಾ ಶುಲ್ಕದ ಬಗ್ಗೆ ನಿಮಗೆ ಗಮನ ಇದೆಯಾ, ಅರಿವಿದೆಯಾ? ನೋಡಿ, ಒಬ್ಬ ಮನೇಲಿ ಒಬ್ಬ ಮಗು ಇದ್ರೆ LKG UKG ಎಷ್ಟು ಅವ್ರು ಪೇ ಮಾಡ್ತಾರೆ ಅನ್ನೋದ್ರ ಅರಿವಿದೆಯಾ? 2,000 ಏನಾಗುತ್ತೆ? ಸರಿ, ಮತ್ತೊಬ್ರು ಪ್ರಶ್ನೆ. ಅಲೋ, ಇದು ಆಮ್ ಆದ್ಮಿ ಪಕ್ಷದಲ್ಲಿ ಫಸ್ಟ್ ಅರವಿಂದ್ ಕೇಜ್ರಿವಾಲ್ ತಂದಂತದ್ದು ಇದು ಗ್ಯಾರಂಟಿ. ಪ್ರತಿ ಮಹಿಳೆಯರಿಗೂ 1,000 ಕೊಡ್ತಾ ಇದ್ದಿದ್ದು. ಅದನ್ನ ನೋಡಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ 2,000 ಕೊಡ್ತೀನಿ ಅಂತ ಒಪ್ಕೊಂತು. ಆಮೇಲೆ ಈಗ ಡೆಲ್ಲಿನಲ್ಲಿ ಅದೇ ಬಿಜೆಪಿ ಪಕ್ಷ 2,500 ಕೊಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದು ಜನಗಳಿಗೆ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಅರವಿಂದ್ ಕೇಜ್ರಿವಾಲ್ ಅವ್ರ ತರ ಒಂದು ತಿಂಗಳನ್ನು ಮಿಸ್ ಮಾಡಿದಿರಾ ಯಾರು ಇವತ್ತಿನ ತನಕ ಕೊಟ್ಟಿಲ್ಲ. ನಮ್ ಕಾಂಗ್ರೆಸ್ ಪಕ್ಷದಲ್ಲೇ ನೋಡ್ಕೊಳ್ಳಿ, ಇವಾಗ MLA ಎಲೆಕ್ಷನ್ ಆಗೋ ತನಕ ಕರೆಕ್ಟ್ ಆಗಿ ಬಂತು, ಆಮೇಲಿಂದ ಅದು ಈ ತರನೇ ಆಗ್ತಾ ಇದೆ. 1 ತಿಂಗಳು ಬರೋದು, 3 ತಿಂಗಳು ಸ್ಟಾಪ್ ಆಗೋದು, ಈ ತರ. ಎಷ್ಟೋ ಹಳ್ಳಿಗಳಲ್ಲಿ ವಯಸ್ಸಾದ ಅಜ್ಜಂದಿರು ಎಲ್ಲಾರು ಈ ದುಡ್ಡಿಗೆ ಕಾಯ್ಕೊಂಡಿದ್ದಾರೆ ಮೆಡಿಸನ್ಗೋಸ್ಕರ. ಅದು ಈ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ? ಅವತ್ತೆಲ್ಲಾರು ಈ ಸರ್ಕಾರನ ದೇವ್ರ ಸರ್ಕಾರ, ಮುಖ್ಯಮಂತ್ರಿಗಳನ್ನ ದೇವ್ರು ಅಂತಾನೆ ಪೂಜೆ ಮಾಡಿ ಇವತ್ತು ಅವರೇ ಶಾಪ ಹಾಕುವಂತದ್ದಾಗಿದೆ. ಇದನ್ನ ಯಾಕೆ ಈ ತರ ಮಾಡೋದು? ಮತ್ತೆ ಇದಕ್ಕೆ DCM ಕ್ವಶನ್ ಮಾಡಿದಾಗ ತಿಂಗಳು ಕೊಡ್ತೀವಿ ಅಂತ. ಸೀಮಾ ಅವರೇ ಉತ್ತರ ಕೊಡಿ, ನೀವೇ ಉತ್ತರ ಕೊಡಬೇಕಾಗಿರೋದು. ಡಿಪೆಂಡೆನ್ಸಿಯನ್ನ ಕಲಿಸಿದ್ದೆ ನೀವು, ಕೊಡಿ ಅಂತ ಕೇಳಿರ್ಲಿಲ್ಲ. ಕೊಟ್ಟ ಮೇಲೆ ಡಿಪೆಂಡೆನ್ಸಿ ಕಲಿಸ್ಬಿಟ್ಟು ಈಗ ನಾವು ನಿಧಾನಕ್ಕೆ ಕೊಡ್ತೀವಿ, ತಿಂಗಳ ಕೊಡ್ಲಿಕ್ಕೆ ಸಂಬಳನ, ಈ ರೀತಿಯ ಉತ್ತರವನ್ನ ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ನೋದು ಅವ್ರ ಪ್ರಶ್ನೆ. ಇವಾಗ ಅವರು ಆಮ್ ಆದ್ಮಿ ಪಾರ್ಟಿ ಅವ್ರದ್ದು ಅಂತ ಹೇಳಿದ್ರು, ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಅವರನ್ನು ಕಲಿಸಿದ್ರ ಡಿಪೆಂಡೆನ್ಸಿನ? ಹೌದು, ಆಬ್ವಿಯಸ್ಲಿ 100%. ಇವತ್ತು ಎಷ್ಟು ಮಹಿಳೆಯರು ಫ್ರೀ ಆಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲಿ ಬೇಕು ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಎಷ್ಟು ಅನುಕೂಲ ಆಗಿದೆ ಅವ್ರಿಗೆ. ಎಷ್ಟು ಅದು ಮಹಿಳಾ ಸಬಲೀಕರಣ ಅಲ್ವಾ? ಇವತ್ತು ಅವರಾಗಿ ಖುದ್ದಾಗಿ ತಮ್ಮ ಬಿಸ್ನೆಸ್ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಫ್ರೀ ಟ್ರಾವೆಲಿಂಗ್ ಸಿಕ್ಕಿದೆ, ಅದು ಸಬಲೀಕರಣ ಅಲ್ವಾ? ಅದೆಷ್ಟು ಅನುಕೂಲ ಆಗ್ತಾ ಇದೆ, ಅದನ್ನೆಲ್ಲ ಕಾಣಿಸ್ತಾ ಇಲ್ವಾ? 22 ವರ್ಷಗಳಿಂದ ಇವರು ಟ್ರಾನ್ಸ್ಪೋರ್ಟ್ ನ 6,000 ಲಾಸ್ ಅಲ್ಲಿ ಬಿಟ್ಟು ಹೋಗಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ ಇವತ್ತು 564 ಕೋಟಿ ಕೊಡೋದಕ್ಕಿಂತ ಫ್ರೀ ಟಿಕೆಟ್ ಕೊಡೋದರ ಜೊತೆಗೆ ಪ್ರಾಫಿಟ್ ಅಲ್ಲಿ ನಡೀತೀವಿ. ಮತ್ತೆ 5,000ಕ್ಕೆ ಹೆಚ್ಚು ಹೊಸ ಬಸ್ಗಳನ್ನ ಅಳವಡಿಸಿದೀವಿ. ಡ್ರೈವರ್ಸ್ಗಳಿಗೆ, ಕಂಡಕ್ಟರ್ಸ್ಗಳಿಗೆ ಸ್ಯಾಲರಿ ಹೆಚ್ಚು ಮಾಡಿದೀವಿ. ಪ್ರತಿಯೊಂದು ನಡ್ಕೊಂಡು ಹೋಗ್ತಾ ಇದೆ. ನಾನು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ ಮಾತಿಗೆ ಬರ್ತಾ ಇದ್ದೀನಿ. ಅವ್ರಿಗೆ ಹೌದು, ಖಂಡಿತ ಅವರು ಹೆಣ್ಣು ಅಂತಾನೆ ಅವ್ರು ಮಾಡಿದ್ದು. ನಾನು ಪ್ರೂವ್ ಮಾಡ್ತೀನಿ. ನನಗೆ ಇಫ್ ಯು ಗಿವ್ ಮಿ ಅನ್ಇಂಟರಪ್ಟೆಡ್ 2 minutes. ಸಾರಿ ಮೇಡಮ್, ಅಲ್ಲಲ್ಲ, ನಾನು ವೈಯಕ್ತಿಕವಾಗಿ ಇಲ್ಲಿರೋರು ಯಾರಾದ್ರೂ ಒಪ್ಕೊಳ್ಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂಥ 400 ಜನರನ್ನ ಎದುರಿಸುವ ಸಾಮರ್ಥ್ಯ ಇದೆ ಅಂತಲೇ ಆ ಕ್ಷೇತ್ರದ ಜನ ಆಕೆಯನ್ನ ಮಂತ್ರಿಯಾಗಿ, ಶಾಸಕಿಯಾಗಿ ಆಯ್ಕೆ ಮಾಡಿರೋದು. ಕೇಳಿಸ್ಕೊಂಬಿಡಿ ಮೇಡಮ್, ಇಂಥ 400 ಜನರನ್ನ ಸಮರ್ಥವಾಗಿ ಎದುರಿಸಬಹುದು ಅನ್ನೋ ಕಾರಣಕ್ಕೇನೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅವರನ್ನ ಸಚಿವೆ ಮಾಡಿರೋದು. ವಿರೋಧ ಪಕ್ಷ ಪ್ರಶ್ನೆ ಕೇಳಿದ ತಕ್ಷಣ, ನನ್ನ ಬಿಜೆಪಿ ನಾಯಕಿ ಯಾರಾದ್ರೂ ಮಾತನಾಡಿದ್ರು ಇದನ್ನೇ ಹೇಳ್ತಾ ಇದ್ದೆ. ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದ ತಕ್ಷಣ ಹೆಣ್ಣು ಅನ್ನೋ ಕಾರಣ ಕೊಡೋದನ್ನ ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ. ಜನನೂ ಒಪ್ಪಲ್ಲ. ಸೀಮಾ ಮೇಡಮ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವ್ಯಾರು ಬಸ್ ಫ್ರೀ ಮಾಡು ಅಂತ ಕೇಳಿಲ್ಲ ಮೇಡಮ್. 2,000 ಕೊಡಿ ಅಂತ ನಾವು ಕೇಳಿಲ್ಲ ಮೇಡಮ್. ಓಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಜನನ ಮಹಿಳೆಯರನ್ನ ಯಾಮಾರ್ಸಕ್ಕಾಗುತ್ತೆ ಅಂತ ಮಹಿಳೆಯರನ್ನ ಯಾಮಾರ್ಸ ಕೆಲಸ ಮಾಡಿದ್ದಾರೆ. ಈಗ ನಿಮಗ್ ಬೇಡ ಆಗಿರಬಹುದು, ಅನೇಕ ಮಹಿಳೆಯರಿಗೆ ಅದರಿಂದ ಉಪಯೋಗ ಆಗ್ತಾ ಇದೆ. ಯಾರು ಕೇಳಿಲ್ಲ ಮೇಡಮ್, ಯಾರು ಕೇಳಿಲ್ಲ. ಇದನ್ನ ನೆಪ ಇಟ್ಟು ಲೇಡೀಸ್ ನ ಯಾಮಾರ್ಸಿ ಅವ್ರು ಓಟ್ ಮಾಡಿಸ್ಕೊಂಡ್ರು. ಈಗ ಅವ್ರ ಮೇಡಮ್ ಹೇಳ್ತಾ ಇದ್ದಾರೆ ಫ್ಲೈಟ್ ಅಲ್ಲಿ ಹೋಗ್ತಾರ ಅಂತ ಅನ್ಬಿಟ್ಟು. ಮೋದಿಜಿ ವಿಷಯ ಇಲ್ಲಿ ಬಂದಿಲ್ಲ. ಮೋದಿಜಿ ಒಬ್ಬರೇ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾರಾ? ಇವ್ರು ಯಾರು ಹೋಗಿಲ್ವಾ? ಅಷ್ಟಿಷ್ಟು ಕೊಡ್ತಾರೆ. ಬಿಜೆಪಿ ಅವರು ಏನು ಕೊಟ್ಟಿಲ್ಲ. ನಮ್ಗೆ ಕಷ್ಟ ಬಂದಾಗ 2,000, ನಮ್ಗೆ 2 ಲಕ್ಷ. ನಿಮಗೆ 2,000 ರೂಪಾಯಿ ಬರ್ತಾ ಇದೆ ಮೇಡಮ್. ಮೈಕ್ ಕೊಡ್ತೀನಿ, 1 ನಿಮಿಷ. ನಿಮಗೆ 2,000 ಬರ್ತಾ ಇದೆ, ಪ್ರತಿ ತಿಂಗಳು ಬಂದಿದ್ಯಾ? 2-3 ತಿಂಗಳು ಆಗಿದ್ದೆ, ಬಂದಿಲ್ಲ. ಅವತ್ತು ಬರುತ್ತೆ. ಸುರಭಿ ಅವ್ರಿಗೆ ಪ್ರಶ್ನೆ. ಸುರಭಿ ಅವ್ರಿಗೆ ಪ್ರಶ್ನೆ. 2-3 ತಿಂಗಳು ಕೇಳಿಸ್ಕೊಳ್ಬೇಕು. ಆ ಕಡೆ ಮನವಿ, ಈ ಕಡೆ ಆಡಿಯನ್ಸ್ ಮನವಿ. ಸುರಭಿ ಅವ್ರಿಗೆ ಪ್ರಶ್ನೆ.
ಸೀಮಾ ಮೇಡಮ್, ಸುರಭಿ ಅವ್ರು ನೀವಲ್ಲ ಅಲ್ವಾ? ಹಾಗಾಗಿ ಸುರಭಿ ಅವ್ರಿಗೆ ಪ್ರಶ್ನೆ, ಹಾಗೆ ಆಡಿಯನ್ಸ್ಗೆ ಮನವಿ, ಮೈಕ್ ಕೊಟ್ಟವ್ರು ಮಾತ್ರ ದಯಮಾಡಿ ಮಾತನಾಡಿ. ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ನೀವು ಮಾತಾಡೋದು ಜನರಿಗೆ ತಲುಪಲ್ಲ. ಸೊ ನೀವು ಮಾತನಾಡಿ ವೇಸ್ಟ್ ಆಗುತ್ತೆ. ಹಾಗಾಗಿ ಕೈಂಡ್ ರಿಕ್ವೆಸ್ಟ್, ಸುರಭಿ ಅವರೇ, ಅಷ್ಟೋ ಇಷ್ಟೋ ಲೇಟೋ ಬೇಗಾನೋ ಕಾಂಗ್ರೆಸ್ನವರು ಅಷ್ಟು ಇಷ್ಟ ಆದ್ರೂ ಕೊಡ್ತಿದ್ದಾರೆ, ಬಿಜೆಪಿಯವರು ಕೇವಲ ಆರೋಪ ಮಾಡ್ತಿದ್ದಾರೆ, ಮಹಿಳೆ ಆರೋಪ. ಸರ್ಕಾರದಲ್ಲಿರುವಂತದ್ದು ಇವಾಗ ಕಾಂಗ್ರೆಸ್. ಹಾಗಾಗಿ ಪ್ರತಿಪಕ್ಷವಾಗಿ ನಾವು ಪ್ರಶ್ನೆ ಕೇಳೋದು ನಮ್ಮ ಹಕ್ಕು. ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಉಜ್ವಲ ಇರ್ಬೋದು, ಆವಾಸ್ ಯೋಜನೆ ಇರೋ ಬಹಳಷ್ಟು ಜನ ಬೆನಿಫಿಷರೀಸ್ ಇದ್ದಾರೆ. ಮಹಿಳೆಯರ ಹೆಸರಲ್ಲಿ ಮನೆ ಆಗಬೇಕು ಅಂತ ಒಂದು ಮುಂದಾಲೋಚನೆ ಇರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಇದನ್ನ ಹೇಳ್ತಾ ಕೇಳಿಸ್ಕೊಳ್ಳಿ ಮೇಡಮ್, ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಲಿ ದಯವಿಟ್ಟು. ಜನರಿಗೆ ಇಷ್ಟ ಆಗಲ್ಲ, ಕೇಳಿಸ್ಕೊಳ್ಳಿ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು, ನೀವು ಒಂದು ಅಧಿಕಾರಕ್ಕೆ ಬಂದಾಗ ನಿಮ್ಮ ಭರವಸೆ ಇದ್ದಿದ್ದೇನು? ನೀವು ಹೇಳಿದ್ದೇನು? ತಿಂಗಳು ನಾವು ದುಡ್ಡು ಹಾಕ್ತೀವಿ ಅಂತ ತಾನೆ. ಇದೇ ಡಿ.ಕೆ. ಶಿವಕುಮಾರ್ ಅವರು ಮೀಡಿಯಾ ಅವ್ರ ಜೊತೆ ಮಾತಾಡಬೇಕಾದಾಗ ಒಂದ್ ಹೇಳ್ತಾರೆ, ನಾವ್ ಎಲ್ರಿ ಹೇಳಿದ್ವಿ ತಿಂಗಳು ಕೊಡ್ತೀವಿ ಅಂತ. ಹೌದು, ಆತರ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷದವರಿಗೆ ಇದು ಸೋಷಿಯಲ್ ಮೀಡಿಯಾ ಗರ್ವದಿಂದ ಹೇಳ್ಕೊಡ್ಬೋದು. ಪ್ರಧಾನಮಂತ್ರಿ ಕಾಂಗ್ರೆಸ್ಸಿನ ಸಪೋರ್ಟ್ ಹೇಳ್ತಿರೋದು 2 ತಿಂಗಳು ದುಡ್ಡು ಬಂದಿಲ್ಲ. ಒಂದೇ ಒಂದು ವಿಷಯ ಕ್ಲಾರಿಫೈ ಮಾಡ್ಬಿಡ್ತೀನಿ. ಇಲ್ಲಿ ಕಾಂಗ್ರೆಸ್ಸಿನ ವಕ್ತಾರರು ಮತ್ತೆ ಲೀಡರ್ಸ್ ಹೇಳ್ತಿರುವಂತದ್ದು ಡಿಲೇ ಆಗಿದೆ ಅಂತ. ಡಿಲೇ ಆಗಿಲ್ಲ. ಸದನದಲ್ಲಿ ಹೇಳಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಗಟ್ಟಿಯಾಗಿ ಕಾನ್ಫಿಡೆನ್ಸ್ ಇಂದ ನಮ್ಗೆ ಉಪದೇಶ ಮಾಡ್ತಿರೋ ತರ ಆಗಸ್ಟ್ ತನಕ ದುಡ್ಡು ಬಂದಿದೆ. ಎಲ್ಲಿ ಹೇಳಿದ್ರು ಡಿಲೇ ಅಂತ? ಇವತ್ತು ಅವರು ತಪ್ಪು ಒಪ್ಕೊಂಡಿದ್ದಾರೆ. ನಾಪ್ಕ ಇರ್ಲಿ ಅದು ನಮಗೆ. ಶಾಲಾ ಶುಲ್ಕದ ಬಗ್ಗೆ ನಿಮಗೆ ಗಮನ ಇದೆಯಾ, ಅರಿವಿದೆಯಾ? ನೋಡಿ, ಒಬ್ಬ ಮನೇಲಿ ಒಬ್ಬ ಮಗು ಇದ್ರೆ LKG UKG ಎಷ್ಟು ಅವ್ರು ಪೇ ಮಾಡ್ತಾರೆ ಅನ್ನೋದ್ರ ಅರಿವಿದೆಯಾ? 2,000 ಏನಾಗುತ್ತೆ? ಸರಿ, ಮತ್ತೊಬ್ರು ಪ್ರಶ್ನೆ. ಅಲೋ, ಇದು ಆಮ್ ಆದ್ಮಿ ಪಕ್ಷದಲ್ಲಿ ಫಸ್ಟ್ ಅರವಿಂದ್ ಕೇಜ್ರಿವಾಲ್ ತಂದಂತದ್ದು ಇದು ಗ್ಯಾರಂಟಿ. ಪ್ರತಿ ಮಹಿಳೆಯರಿಗೂ 1,000 ಕೊಡ್ತಾ ಇದ್ದಿದ್ದು. ಅದನ್ನ ನೋಡಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ 2,000 ಕೊಡ್ತೀನಿ ಅಂತ ಒಪ್ಕೊಂತು. ಆಮೇಲೆ ಈಗ ಡೆಲ್ಲಿನಲ್ಲಿ ಅದೇ ಬಿಜೆಪಿ ಪಕ್ಷ 2,500 ಕೊಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದು ಜನಗಳಿಗೆ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಅರವಿಂದ್ ಕೇಜ್ರಿವಾಲ್ ಅವ್ರ ತರ ಒಂದು ತಿಂಗಳು ಮಿಸ್ ಮಾಡಿದಿರಾ ಯಾರು ಇವತ್ತಿನ ತನಕ ಕೊಟ್ಟಿಲ್ಲ. ನಮ್ ಕಾಂಗ್ರೆಸ್ ಪಕ್ಷದಲ್ಲೇ ನೋಡ್ಕೊಳ್ಳಿ, ಇವಾಗ MLA ಎಲೆಕ್ಷನ್ ಆಗೋ ತನಕ ಕರೆಕ್ಟ್ ಆಗಿ ಬಂತು. ಆಮೇಲಿಂದ ಅದು ಈ ತರನೇ ಆಗ್ತಾ ಇದೆ. 1 ತಿಂಗಳು ಬರೋದು, 3 ತಿಂಗಳು ಸ್ಟಾಪ್ ಆಗೋದು, ಈ ತರ. ಎಷ್ಟೋ ಹಳ್ಳಿಗಳಲ್ಲಿ ವಯಸ್ಸಾದ ಅಜ್ಜಂದಿರು ಎಲ್ಲಾರು ಈ ದುಡ್ಡಿಗೆ ಕಾಯ್ಕೊಂಡಿದ್ದಾರೆ ಮೆಡಿಸನ್ಗೋಸ್ಕರ. ಅದು ಈ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ? ಅವತ್ತೆಲ್ಲಾರು ಈ ಸರ್ಕಾರನ ದೇವ್ರ ಸರ್ಕಾರ, ಮುಖ್ಯಮಂತ್ರಿಗಳನ್ನ ದೇವ್ರು ಅಂತಾನೆ ಪೂಜೆ ಮಾಡಿ ಇವತ್ತು ಅವರೇ ಶಾಪ ಹಾಕುವಂತದ್ದಾಗಿದೆ. ಇದನ್ನ ಯಾಕೆ ಈ ತರ ಮಾಡೋದು? ಮತ್ತೆ ಇದಕ್ಕೆ DCM ಕ್ವಶನ್ ಮಾಡಿದಾಗ ಇದು ಸಂಬಳ ತಿಂಗಳು ಕೊಡ್ತೀವಿ ಅಂತ. ಸೀಮಾ ಅವರೇ ಉತ್ತರ ಕೊಡಿ. ನೀವೇ ಉತ್ತರ ಕೊಡಬೇಕಾಗಿರೋದು. ಡಿಪೆಂಡೆನ್ಸಿಯನ್ನ ಕಲಿಸಿದ್ದೇ ನೀವು, ಕೊಡಿ ಅಂತ ಕೇಳಿರ್ಲಿಲ್ಲ. ಕೊಟ್ಟ ಮೇಲೆ ಡಿಪೆಂಡೆನ್ಸಿ ಕಲಿಸ್ಬಿಟ್ಟು ಈಗ ನಾವು ನಿಧಾನಕ್ಕೆ ಕೊಡ್ತೀವಿ, ತಿಂಗಳ ಕೊಡ್ಲಿಕ್ಕೆ ಸಂಬಳನ, ಈ ರೀತಿಯ ಉತ್ತರವನ್ನ ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ನೋದು ಅವ್ರ ಪ್ರಶ್ನೆ. ಇವಾಗ ಅವರು ಆಮ್ ಆದ್ಮಿ ಪಾರ್ಟಿ ಅವ್ರದ್ದು ಅಂತ ಹೇಳಿದ್ರು. ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಅವರನ್ನು ಕಲಿಸಿದ್ರ ಡಿಪೆಂಡೆನ್ಸಿನ? ಹೌದು, ಆಬ್ವಿಯಸ್ಲಿ 100%. ಇವತ್ತು ಎಷ್ಟು ಮಹಿಳೆಯರು ಫ್ರೀ ಆಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲಿ ಬೇಕು ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಎಷ್ಟು ಅನುಕೂಲ ಆಗಿದೆ ಅವ್ರಿಗೆ. ಎಷ್ಟು ಅದು ಮಹಿಳಾ ಸಬಲೀಕರಣ ಅಲ್ವಾ? ಇವತ್ತು ಅವರಾಗಿ ಖುದ್ದಾಗಿ ತಮ್ಮ ಬಿಸ್ನೆಸ್ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಫ್ರೀ ಟ್ರಾವೆಲಿಂಗ್ ಸಿಕ್ಕಿದೆ. ಅದು ಸಬಲೀಕರಣ ಅಲ್ವಾ? ಅದೆಷ್ಟು ಅನುಕೂಲ ಆಗ್ತದೆ, ಅದನ್ನೆಲ್ಲ ಕಾಣಿಸ್ತಾ ಇಲ್ವಾ? 22 ವರ್ಷಗಳಿಂದ ಇವರು ಟ್ರಾನ್ಸ್ಪೋರ್ಟಿನ 6,000 ಲಾಸ್ ಅಲ್ಲಿ ಬಿಟ್ಟು ಹೋಗಿದ್ರು. ನಮ್ಮ ಸರ್ಕಾರ ಬಂದ್ಮೇಲೆ ಇವತ್ತು 564 ಕೋಟಿ ಕೊಡೋದಕ್ಕಿಂತ ಫ್ರೀ ಟಿಕೆಟ್ ಕೊಡೋದರ ಜೊತೆಗೆ
ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ ಮಾತಿಗೆ ಬರ್ತಾ ಇದ್ದೀನಿ. ಅವ್ರಿಗೆ ಹೌದು ಖಂಡಿತ ಅವ್ರು ಹೆಣ್ಣು ಅಂತಾನೆ ಅವ್ರು ಮಾಡಿದ್ದು ನಾನು ಪ್ರೂವ್ ಮಾಡ್ತೀನಿ. ನನ್ಗೆ ಇಫ್ ಯು ಗಿವ್ ಮಿ ಅನ್ಇಂಟರಪ್ಟೆಡ್ 2 minutes. ಸಾರಿ ಮೇಡಮ್, ಅಲ್ಲಲ್ಲ ನಾನು ವೈಯಕ್ತಿಕವಾಗಿ ಇಲ್ಲಿರೋರು ಯಾರಾದ್ರೂ ಒಪ್ಕೊಳ್ಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂಥ 400 ಜನರನ್ನ ಎದುರಿಸುವ ಸಾಮರ್ಥ್ಯ ಇದೆ ಅಂತಲೇ ಆ ಕ್ಷೇತ್ರದ ಜನ ಆಕೆಯನ್ನ ಮಂತ್ರಿಯಾಗಿ ಶಾಸಕಿಯಾಗಿ ಆಯ್ಕೆ ಮಾಡಿರೋದು. ಕೇಳಿಸ್ಕೊಂಬಿಡಿ ಮೇಡಮ್, ಇಂಥ 400 ಜನರನ್ನ ಸಮರ್ಥವಾಗಿ ಎದುರಿಸಬಹುದು ಅನ್ನೋ ಕಾರಣಕ್ಕೇನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರನ್ನ ಸಚಿವೆ ಮಾಡಿರೋದು. ವಿರೋಧ ಪಕ್ಷ ಪ್ರಶ್ನೆ ಕೇಳಿದ ತಕ್ಷಣ ನನ್ನ ಬಿಜೆಪಿ ನಾಯಕಿ ಯಾರಾದ್ರೂ ಮಾತನಾಡಿದ್ರು ಇದನ್ನೇ ಹೇಳ್ತಾ ಇದೆ. ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದ ತಕ್ಷಣ ಹೆಣ್ಣು ಅನ್ನೋ ಕಾರಣ ಕೊಡೋದನ್ನ ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ. ಜನ ಒಪ್ತಾರೆ. ಜನನೂ ಒಪ್ಪಲ್ಲ. ಸೀಮಾ ಮೇಡಮ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವ್ ಯಾರು ಬಸ್ ಫ್ರೀ ಮಾಡು ಅಂತ ಕೇಳಲಿಲ್ಲ ಮೇಡಮ್. 2,000 ಕೊಡಿ ಅಂತ ನಾವು ಕೇಳಿಲ್ಲ ಮೇಡಮ್. ಓಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಜನನ ಮಹಿಳೆಯರನ್ನ ಯಾಮರ್ಸಕ್ಕಾಗುತ್ತೆ ಅಂತ ಮಹಿಳೆಯರನ್ನ ಯಾಮಾರ್ಸ ಕೆಲಸ ಮಾಡಿದ್ದಾರೆ. ಈಗ ನಿಮಗ್ ಬೇಡ ಆಗಿರಬಹುದು, ಅನೇಕ ಮಹಿಳೆಯರಿಗೆ ಅದರಿಂದ ಉಪಯೋಗ ಆಗ್ತಾ ಇದೆ. ಯಾರು ಕೇಳಲಿಲ್ಲ ಮೇಡಮ್, ಯಾರು ಕೇಳಲಿಲ್ಲ. ಇದನ್ನ ನೆಪ ಇಟ್ಟು ಲೇಡೀಸ್ ನ ಯಾಮಾರ್ಸಿ ಅವ್ರು ಓಟ್ ಮಾಡಿಸ್ಕೊಂಡ್ರು. ಈಗ ಮೇಡಮ್ ಹೇಳ್ತಾ ಇದ್ದಾರೆ ಫ್ಲೈಟ್ ಅಲ್ಲಿ ಹೋಗ್ತಾರ ಅಂತ ಅನ್ಬಿಟ್ಟು. ಮೋದಿಜಿ ವಿಷಯ ಇಲ್ಲಿ ಬಂದಿಲ್ಲ. ಮೋದಿಜಿ ಒಬ್ಬರೇ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾರಾ? ಇವ್ರು ಯಾರು ಹೋಗೇ ಇಲ್ವಾ? ಇದು ಎಲ್ಲೋ ತಗೊಂಡೋಗಿ ಚರ್ಚೆನ ಅಷ್ಟಿಷ್ಟು ಕೊಡ್ತಾರೆ. ಬಿಜೆಪಿ ಅವರು ಏನು ಕೊಟ್ಟಿಲ್ಲ. ನಮ್ಗೆ ಕಷ್ಟ ಬಂದಾಗ 2,000 ನಮ್ಗೆ 2 ಲಕ್ಷ. ನಿಮಗೆ 2,000 ರೂಪಾಯಿ ಬರ್ತಾ ಇದೆ ಮೇಡಮ್ ಮೈಕ್ ಕೊಡ್ತೀನಿ. 1 ನಿಮಿಷ. ನಿಮಗೆ 2,000 ಬರ್ತಾ ಇದೆ. ಪ್ರತಿ ತಿಂಗಳು ಬಂದಿದ್ಯಾ? 2-3 ತಿಂಗಳು ಆಗಿದೆ, ಬಂದಿಲ್ಲ. ಅವತ್ತು ಬರುತ್ತೆ. ಸುರಭಿ ಅವ್ರಿಗೆ ಪ್ರಶ್ನೆ. ಕೇಳಿಸ್ಕೊಳ್ಬೇಕು. ಆ ಕಡೆ ಮನವಿ, ಈ ಕಡೆ ಆಡಿಯನ್ಸ್ ಮನವಿ. ಸುರಭಿ ಅವ್ರಿಗೆ ಪ್ರಶ್ನೆ. ಸೀಮಾ ಮೇಡಮ್, ಸುರಭಿ ಅವ್ರು ನೀವಲ್ಲ ಅಲ್ವಾ? ಹಾಗಾಗಿ ಸುರಭಿ ಅವ್ರಿಗೆ ಪ್ರಶ್ನೆ, ಹಾಗೆ ಆಡಿಯನ್ಸ್ಗೆ ಮನವಿ. ಮೈಕ್ ಕೊಟ್ಟವ್ರು ಮಾತ್ರ ದಯಮಾಡಿ ಮಾತನಾಡಿ. ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ನೀವು ಮಾತಾಡೋದು ಜನರಿಗೆ ತಲುಪಲ್ಲ. ಸೊ ನೀವು ಮಾತನಾಡಿ ವೇಸ್ಟ್ ಆಗುತ್ತೆ. ಹಾಗಾಗಿ ಕೈಂಡ್ ರಿಕ್ವೆಸ್ಟ್. ಸುರಭಿ ಅವರೇ, ಅಷ್ಟೋ ಇಷ್ಟೋ ಲೇಟೋ ಬೇಗಾನೋ ಕಾಂಗ್ರೆಸ್ನವರು ಅಷ್ಟು ಇಷ್ಟ ಆದ್ರೂ ಕೊಡ್ತಿದ್ದಾರೆ. ಬಿಜೆಪಿಯವರು ಕೇವಲ ಆರೋಪ ಮಾಡ್ತಿದ್ದಾರೆ, ಮಹಿಳೆ ಆರೋಪ. ಸರ್ಕಾರದಲ್ಲಿರುವಂತದ್ದು ಇವಾಗ ಕಾಂಗ್ರೆಸ್. ಹಾಗಾಗಿ ಪ್ರತಿಪಕ್ಷವಾಗಿ ನಾವು ಪ್ರಶ್ನೆ ಕೇಳೋದು ನಮ್ಮ ಹಕ್ಕು. ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಉಜ್ವಲ ಇರ್ಬೋದು, ಆವಾಸ್ ಯೋಜನೆ ಬಹಳಷ್ಟು ಜನ ಬೆನಿಫಿಷರೀಸ್ ಇದ್ದಾರೆ. ಮಹಿಳೆಯರ ಹೆಸರಲ್ಲಿ ಮನೆ ಆಗಬೇಕು ಅಂತ ಒಂದು ಮುಂದಾಲೋಚನೆ ಇರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಇದನ್ನ ಹೇಳ್ತಾ ಕೇಳಿಸ್ಕೊಳ್ಳಿ ಮೇಡಮ್, ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್. ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಲಿ ದಯವಿಟ್ಟು. ಜನರಿಗೆ ಇಷ್ಟ ಆಗಲ್ಲ. ಕೇಳಿಸ್ಕೊಳ್ಳಿ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು, ನೀವು ಒಂದು ಅಧಿಕಾರಕ್ಕೆ ಬಂದಾಗ ನಿಮ್ಮ ಭರವಸೆ ಇದ್ದಿದ್ದೇನು? ನೀವು ಹೇಳಿದ್ದೇನು? ತಿಂಗಳು ನಾವು ದುಡ್ಡು ಹಾಕ್ತೀವಿ ಅಂತ ತಾನೆ. ಇದೇ ಡಿ ಕೆ ಶಿವಕುಮಾರ್ ಅವರು ಮೀಡಿಯಾ ಅವ್ರ ಜೊತೆ ಮಾತಾಡಬೇಕಾದಾಗ ಒಂದ್ ಹೇಳ್ತಾರೆ, ನಾವ್ ಎಲ್ರಿ ಹೇಳಿದ್ವಿ ತಿಂಗಳು ಕೊಡ್ತೀವಿ ಅಂತ. ಹೌದು, ಆತರ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷದವರಿಗೆ ಕಾಂಗ್ರೆಸ್ಸಿನ ಸಪೋರ್ಟ್ ಹೇಳ್ತಿರೋದು 2 ತಿಂಗಳು ದುಡ್ಡು ಬಂದಿಲ್ಲ. ಒಂದೇ ಒಂದು ವಿಷಯ ಕ್ಲಾರಿಫೈ ಮಾಡ್ಬಿಡ್ತೀನಿ. ಇಲ್ಲಿ ಕಾಂಗ್ರೆಸ್ಸಿನ ವಕ್ತಾರರು ಮತ್ತೆ ಲೀಡರ್ಸ್ ಹೇಳ್ತಿರುವಂತದ್ದು ಡಿಲೇ ಆಗಿದೆ ಅಂತ. ಡಿಲೇ ಆಗಿಲ್ಲ. ಸದನದಲ್ಲಿ ಹೇಳಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಗಟ್ಟಿಯಾಗಿ ಕಾನ್ಫಿಡೆನ್ಸ್ ಇಂದ ನಮ್ಗೆ ಉಪದೇಶ ಮಾಡ್ತಿರೋ ತರ ಆಗಸ್ಟ್ ತನಕ ದುಡ್ಡು ಬಂದಿದೆ. ಎಲ್ಲಿ ಹೇಳಿದ್ರು ಅವ್ರು ಡಿಲೇ ಅಂತ? ಇವತ್ತು ಅವ್ರು ತಪ್ಪು ಒಪ್ಕೊಂಡಿದ್ದಾರೆ. ನಾಪ್ಕ ಇರ್ಲಿ ಅದು ನಮಗೆ. ಇವತ್ತು ಅವರು ತಪ್ಪು ಒಪ್ಕೊಂಡಿದ್ದಾರೆ.